ಇದು ಸೌಂದರ್ಯ ಅವ್ರ ಹತ್ರ ಇರೋ ಕೀ ಅಲ್ವಾ? ಮನೆ ಜವಾಬ್ದಾರಿನ ಅವ್ರು ಈಗ ನಿಭಾಯಿಸೋದು. ಮಾಡ್ತೀನಿ. ಚಿಕ್ಕತ್ತೆ 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 ಚಿಕ್ಕತ್ತೆ, ಏನಾಯ್ತು? ಅಕ್ಕ ಒಂದು ನಿಮಿಷ ಇರಿ. ಚಿಕ್ಕತ್ತೆ ಚಿಕ್ಕತ್ತೆ, ಯಾಕಮ್ಮ ದಿಶಾ, ಏನಾಯ್ತು? ಚಿಕ್ಕತ್ತೆ, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸಾ? ನಂದು ಇವತ್ತು ಬರ್ತಡೇ ಅಲ್ವಲ್ಲ? ನಿನ್ ಬರ್ತ್ಡೇ ಇವತ್ತಲ್ಲ ಕಣೆ, 2028 ಬರೋದು. 28ಕ್ಕ? ನಿಂದು ಫೆಬ್ರವರಿ 29 ಅಲ್ವಾ? ಲಾಸ್ಟ್ ಬಂದಿದ್ದು 2024 ಅಲ್ಲಿ, ನೆಕ್ಸ್ಟ್ ಬರೋ 28 ಅಲ್ಲೇನೆ. ಬಾ, ನಾ ಬಚಾವಾದೆ. ಯಾಕೆ? ಟ್ಯಾಕ್ಸ್ ಬರೋದು ಕಮ್ಮಿ ಆಯ್ತಲ್ಲ. ನಿಮ್ದು ಇದೇ ಆಯ್ತು, ಸ್ವಲ್ಪ ಸುಮ್ಮನಿರ್ರಿ. ನೀನ್ ಹೇಳಮ್ಮ. ತಗೊಳ್ಳಿ. ದಿಶಾ, ಇದು ಸೌಂದರ್ಯ ಹತ್ರ ಇದ್ದಿದ್ ಕೀ ಅಲ್ವಾ? ಹೌದು, ಇನ್ಮೇಲಿಂದ ಈ ಕೀಸ್ ನಿಮ್ಮ ಹತ್ರನೇ. ಅಲ್ಲಮ್ಮ, ಸೌಂದರ್ಯ ಹತ್ರ ಇರ್ಬೇಕಾಗಿದ್ದ ಕೀ ಬಲ್ಸ್ನ ಇವಳಿಗೆ ಯಾಕಮ್ಮ ಕೊಟ್ಟೆ? ಇವಳ ಹತ್ರ ಇರೋದನ್ನ ನೋಡಿದ್ರೆ ಅವಳು ಅಷ್ಟೇ. ಅದ್ರಲ್ಲೇನ್ ತಪ್ಪಿದೆ ಚಿಕ್ಕಮ್ಮವ? ಈ ಮನೆ ಹಿರಿ ಸೊಸೆ ಚಿಕ್ಕತ್ತೆ. ಎಷ್ಟ್ ದಿನ ಅಂತ ಸೌಂದರ್ಯನೇ ಎಲ್ಲದನ್ನು ನೋಡ್ಕೋತಾರೆ. ಮನೆಗೆ ಸಂಬಂಧಪಟ್ಟ ವ್ಯವಹಾರನಾದ್ರೂ ಚಿಕ್ಕತ್ತೆನೆ ನೋಡ್ಕೊಳ್ಕೊ. ಇಷ್ಟು ದಿನ ಎಲ್ಲರೂ ಸೌಂದರ್ಯ ಸೌಂದರ್ಯ ಅಂತ ನಿನ್ನ ಹಿಂದೆ ಸುತ್ತಾ ಇದ್ರು. ಇನ್ನು ಮುಂದೆ ಎಲ್ಲರೂ ದಿಶಾ ದಿಶಾ ಅಂತ ಅವಳ ಹಿಂದೆ ಸುತ್ತಿದ್ರೆ ಏನ್ ಮಾಡ್ತೀಯ? ದಿಶಾ, ಈ ಮನೆಯಲ್ಲಿ ನನ್ನ ಸ್ಥಾನ ಏನು ಅಂತ ನಿನಗಾದ್ರೂ ಗೊತ್ತಾಯ್ತಲ್ಲಮ್ಮ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ಈ ಮನೆಗೆ ಬೇಕಾಗಿರೋ ಒಂದೊಂದು ರೂಪಾಯಿ ವ್ಯವಹಾರನು ಹೇಗೆ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ತೀನಿ, ನೋಡ್ತಾ ಇರು. ಸಾಧ್ಯನೇ ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲಮ್ಮ, ನಿನ್ನ ಹತ್ರ ಇದ್ದಿದ್ಕಿ ದಿಶಂಗ್ ಸಿಕ್ತಂತೆ, ಅದನ್ನ ಕೊಡ್ತಾ ಇದ್ಲು. ತೋರ್ಸಿ. ನೋಡು. ಈಗ ಯಾವಾಗ್ಲೂ ನನ್ನ ಹತ್ರನೇ ಇರ್ಬೇಕು. ಹಾಗೆ ಈ ಮನೆ ನಡೆಸೋ ಅಧಿಕಾರ ಜವಾಬ್ದಾರಿ ಎಲ್ಲ ನನ್ನ ಹತ್ರನೇ ಇರ್ಬೇಕು. ಅದನ್ನ ನಡೆಸೋ ಅವಕಾಶ ಬೇರೆ ಯಾರಿಗೂ ಇರೋದಿಲ್ಲ. ಇದೇ ಕೊನೆ. ಇನ್ಯಾವತ್ತೂ ಈ ಥರ ಘಟನೆ ನಡೀಬಾರ್ದು. ಚೆನ್ನಾಗಿರತ್ತೆ. ಮನೆ ಯಜಮಾನಿ ನಾನು, ಮನೆ ಅಧಿಕಾರ ನನ್ನ ಹತ್ರನೇ ಇರ್ಬೇಕು, ಯಾರಿಗೂ ಬಿಟ್ಕೊಡಲ್ಲ ಅಂತ ಅಂದವ್ರು ಮನೆಕಿನ್ನ ಎಲ್ಲೆಲ್ಲೋ ಬಿಸಾಕಿದ್ರೆ ಹೆಂಗೆ ಸೌಂದರ್ಯ? ಏನ್ ನಿನ್ ಮಾತಿನ ಅರ್ಥ? ನಾನೇ ಬೇಕು ಅಂತ ಕೀ ಬಿಸಾಕ್ತೇಂತಾರ? ಐ ಡೋಂಟ್ ನೋ, ಬಟ್ ಆ ಕೀ ಅಂತೂ ಎಲ್ಲೆಲ್ಲೋ ಬಿದ್ದಿತ್ತು. ಅದು ನಾನ್ ನೋಡ್ದೆ, ತಗೊಂಡೆ. ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡೋರು ಏನೋ ಜೋಪಾನವಾಗಿ ನೋಡ್ಕೋಬೇಕಲ್ವಾ? ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಡೋ ಅವಶ್ಯಕತೆ ನನಗಿಲ್ಲ. ಏನೋ ಮಿಸ್ ಆಗ್ಬಿಟ್ಟಿದೆ, ಅದನ್ನೇ ದೊಡ್ಡ ಇಶ್ಯೂ ಮಾಡೋ ಅವಶ್ಯಕತೆನೂ ಇಲ್ಲ. ನೋಡಿದ್ರ ಚಿಕ್ಕತ್ತೆ, ನಿಮ್ ಸ್ಥಾನದಲ್ಲಿ ಸೌಂದರ್ಯ ಹೆಂಗ್ ಮೆರೀತಿದ್ದಾರೆ. ನಾನಿವತ್ ಮಾಡಿದ ಕೆಲ್ಸನ ಅವ್ರು ಯಾವತ್ತೋ ಮಾಡ್ಬೇಕಾಗಿತ್ತು, ಆದ್ರೆ ಇಲ್ಲ, ಅವ್ರು ನಿಮ್ಮನ್ನ ಅವ್ರಿಗೆ ಹೇಗ್ ಬೇಕೋ ಅವ್ರಿಗೆ ತಕ್ಕಂತೆ ಬಳಸ್ಕೊತಿದ್ದಾರೆ. ನನ್ ಗಂಡ ಒಬ್ರು ಸರಿ ಇದ್ದಿದ್ರೆ ನನ್ ಹಣೆ ಬರೋ ಚೆನ್ನಾಗಿ ಇರ್ತಿತ್ತು. ಏನ್ ಮಾಡ್ಲಿ, ಎಲ್ಲ ನನ್ ಕರ್ಮ. ನಾನೇನೇ ಮಾಡಿದೆ ಸುಕ್ಕು? ನೀನ್ ನಡ್ಕೊಂಡಿದ್ ನೋಡಿ ಚಿರು ಅತ್ಕೆಗೆ ಆಕಾಶ ಭೂಮಿ ತಲೆ ಕೆಳಗಾದಂಗ ಆಗಿರತ್ತೆ. ಅದಕ್ಕೆ ಕೀ ಕಿತ್ಕೊಂಡು ಹೇಗೋದ್ರು ನೋಡು.
ಇದು ಬರೀ ಕೀ ಬಂಚಲ್ಲ, ನನ್ನ ಅಧಿಕಾರ. ಯಾವುದೇ ಕಾರಣಕ್ಕೂ ನನ್ನ ಅಧಿಕಾರನ ನನ್ನ ಕೈಯಿಂದ ಕಿತ್ಕೊಳ್ಳೋಕೆ ಯಾರನ್ನೂ ಬಿಡಬಾರ್ದು. ನನ್ನ ಅಧಿಕಾರ ನನ್ನ ಕೈ ಬಿಟ್ಟು ಹೋಗ್ಬಾರ್ದು. ನಾನು ನನ್ನ ಅಧಿಕಾರನ ಬೇರೆ ಯಾರ ಕೈಗೂ ಕೊಡಲ್ಲ. ಸೌಂದರ್ಯ, ಸೌಂದರ್ಯ, ನಿನ್ನ ಹತ್ರ ಇದ್ದಿದ್ದ ಕೀನ ದಿಶಾನೇ ತಂದ್ಕೊಟ್ಲು. ಅವಳು ಕೊಟ್ಲು, ನೀವು ಇಸ್ಕೊಂಡ್ರಿ. ಅಯ್ಯೋ, ನಾನೇನು ಇಸ್ಕೊಳ್ಳಿಲ್ಲಮ್ಮ, ಅವಳೇ ನನ್ನ ಕೈಯಲ್ಲಿಟ್ಲು. ನೀವೀಗ ದಿಶನ್ ಹಿಂದೆ ಸುತ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ನನ್ನ ಪರ ಆಯ್ತೀನಿ ಅಂತ ಹೇಳಿ ನನ್ನ ನಂಬ್ಸಕ್ಕೆ ಬಂದರೆ ನಾನು ನಂಬಲ್ಲ. ಅದೇನೋ ಮಾತಿದ್ಯಾರ, ಹೊಸ ನೀರು ಬಂದ ಕೂಡಲೇ ಹಳೆ ನೀರು ಹೋಯ್ತು ಅಂತ. ನನ್ನನ್ನು ಹಾಗೆ ಅನ್ಕೊಂಡಿದ್ದೀರೇನು? ಅಯ್ಯೋ ದೇವ್ರನೇ ಇಲ್ಲಮ್ಮ, ನಿನ್ಗೊಂದು ಸೀಕ್ರೆಟ್ ಹೇಳೋಣ ಅಂತಾನೆ ನಾನು ಬಂದಿದ್ದು. ಏನು? ನೋಡು, ನಾನೀಗ ಹೇಳೋ ವಿಷಯನ ದಿಶಂಗಾಗ್ಲಿ ಅರ್ಚನಂಗಾಗ್ಲಿ ಹೇಳ್ಬಾರ್ದು. ವಿಷಯ ಹೇಳಿ. ದಿಶಾ ಅಂಡ್ ಗ್ಯಾಂಗು ಏನೇನೋ ಆಮೇಶ ಒಟ್ಟಿ ಯಾರು ಓಟ್ ಹಾಕ್ತಾರೋ ಅವ್ರನ್ನ ಅವ್ರ ಕಡೆ ಎಳ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಹೌದಾ? ಹೂನಮ್ಮ, ನಾಳೆಯಿಂದನೇ ಪ್ರಚಾರ ಶುರು ಮಾಡೋಣ ಅಂತ ಡಿಸ್ಕಸ್ ಮಾಡ್ತಿದ್ರು. ಮಾಡ್ಕೊಳ್ಳಿ. ಅದ್ಯಾವುದು ಈ ಸೌಂದರ್ಯಂಗೆ ಅವಶ್ಯಕತೆ ಇಲ್ಲ. ಏನಮ್ಮ ಹೀಗೆ ಹೇಳ್ತಿದ್ಯಾ? ಅವರು ಪ್ರಣಾಳಿಕೆ ಎಲ್ಲ ಓಡಿಸಿದ್ದಾರೆ, ಜೋರಿದೆಯಮ್ಮ. ಪಾಂಪ್ಲೆಟ್ ಎಲ್ಲ ಪ್ರಿಂಟ್ ಹಾಕ್ಸಿ ಭರ್ಜರಿ ಕ್ಯಾಂಪೇನ್ ಮಾಡಬೇಕು ಅನ್ಕೊಂಡಿದ್ದಾರೆ. ಸಾಕು ಚಿಕ್ಕತ್ತೆ, ಅವ್ರು ಏನು ಮಾಡ್ತಾರೋ ನಾನು ಹಾಗೆ ಮಾಡಿದ್ರೆ ಅವ್ರಿಗೂ ನನಗೂ ಏನು ವ್ಯತ್ಯಾಸ ಇರುತ್ತೆ? ಅವ್ರು ಎಷ್ಟೇ ಹಾರಾಡಿದ್ರು ಏನೇ ಪ್ರಚಾರ ಮಾಡಿದ್ರು ಗೆಲ್ಲೋದು ನಾನೇ. ಅದಕ್ಕೋಸ್ಕರ ನನಗೆ ಯಾವುದೇ ಥರದ ಪ್ರಚಾರನೂ ಬೇಡ. ನೀವು ಹೇಳ್ತಿರೋದು ಕರೆಕ್ಟೇ ಇರ್ಬೋದು. ಅದಕ್ಕೆ ಆದರೆ ನಾವು ಯಾಕೆ ಕೈ ಕಟ್ಕೊಂಡು ಕೂರ್ಬೇಕು? ನಾವು ಟಫ್ ಕಾಂಪಿಟೇಷನ್ ಕೊಡ್ಬೇಕಲ್ವಾ? ಅವ್ರು ಎಲೆಕ್ಷನ್ಗೆಲ್ಲ ಕಷ್ಟ ಎಫರ್ಟ್ಸ್ ಆಗ್ತಿರ್ಬೇಕಾದ್ರೆ ನಾವು ಯಾಕೆ ಹಾಕಬಾರ್ದು? ಹೌದಮ್ಮ, ಚಿರು ಹೇಳ್ತಿರೋದು ಸರಿಯಾಗೇ ಇದೆ. ಸರಿ, ಅದೇನು ಮಾಡಬೇಕು ಅನ್ಕೊಂತೀರೋ ನೀವೇ ಮಾಡಿ. ನನ್ನನ್ನೇ ಸೈಡ್ ಲೈನ್ ಮಾಡಿ ನೀನ್ ಮೆರಿತಿದೀಯಲ್ವಾ? ಮಾಡ್ತೀನಿರು. ಚಿರು, ನೀನ್ ಅದಕ್ಕೆ ಹತ್ರ ಎಲೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರು, 1 ನಿಮಿಷ ಬರ್ತೀನಿ.